ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಮಿಡ್ ವೀಕ್ ಫಿನಾಲೆ ಸೊ ಇದೇ 18 ಮತ್ತು 19ನೇ ತಾರೀಕು ಸೊ ನಡೆಯುವಂಥದ್ದು. ಆ್ಯಂಡ್ ಅದರ ಟೈಮಿಂಗ್ ಆ್ಯಂಡ್ ಜೊತೆಗೆ ಸೊ ಕೆಲವೊಂದು ಅಪ್ಡೇಟ್ಗಳಿದ್ದಾವೆ. ಸೊ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಸೊ ಈ ಸೀಸನ್ನು ಸೊ 2 ಫಿನಾಲೆ ಆಗ್ತಾ ಇದೆ. ಒಂದು 3ನೇ ವಾರದಲ್ಲಿ ಆಗುವಂಥದ್ದು, ಅಂದರೆ ಇದೇ ಮುಂದೆ ಬರುವಂಥ 18 ಮತ್ತು 14ನೇ ತಾರೀಕು ಶನಿವಾರ ಭಾನುವಾರ ಆಗ್ತಿರೋವಂಥದ್ದು. ಸೊ ಇದು ಟೈಮಿಂಗ್ ಬಂದು 8ರಿಂದ 11 ಗಂಟೆ ಅಂತ ಹೇಳಲಾಗ್ತಾ ಇದೆ. ಸೊ 8ರಿಂದ 11 ಗಂಟೆಗೆ 2 ದಿನವೂ ಕೂಡ 8 ಗಂಟೆಗೆ ಶುರುವಾಗುವಂಥದ್ದು ಆ್ಯಂಡ್ 11 ಗಂಟೆಗೆ ಸೊ ಎಂಡ್ ಆಗುವಂಥದ್ದು ಎಪಿಸೋಡು. ಓಕೆ, ಸೊ ಆ್ಯಂಡ್ ಸೊ ಇನ್ನೊಂದು ಅಪ್ಡೇಟ್, ಮೇಜರ್ ಅಪ್ಡೇಟ್ ಏನು ಅಂತಂದರೆ, ಸೊ 15 ಲಕ್ಷ ಒಂದು ವಿನ್ನಿಂಗ್ ಪ್ರೈಸ್ ಕೊಡ್ತಾರೆ ಅಂತ ಅಪ್ಡೇಟ್ ಇದೆ. ಕನ್ಫರ್ಮ್ ಇಲ್ಲ, ಬಟ್ ಇದು ಒಂದು ರೀತಿಯಲ್ಲಿ ರೂಮರ್ ಅಂತಲೇ ತಗೊಳ್ಳಿ, ಬಟ್ ಕನ್ಫರ್ಮ್ ಇಲ್ಲ. ಮೇ ಬಿ 15 ಲಕ್ಷ ವಿನ್ನರ್ಗೆ ಕೊಡ್ತಾರೆ ಮಿಡ್ ವೀಕ್ ಒಂದು ಫೈನಲ್ ಅಲ್ಲಿ ಅಂತ ಹೇಳ್ತಿದ್ದಾರೆ. ಬಟ್ ಇನ್ನೊಂದು ಅಪ್ಡೇಟ್ ಏನು ಅಂತಂದರೆ, ಸೊ ಈ ಒಂದು ಮಿಡ್ ವೀಕ್ ಫಿನಾಲೆ ಏನಿದೆ, ಸೊ ಅದರ ಒಂದು ವೀಕಲ್ಲಿ ಮೀನ್ಸ್ ಫಿನಾಲೆ ಆದಮೇಲೆ ಅಥವಾ ಅದಕ್ಕಿಂತ ಮುಂಚೆ ಒಂದು 5ರಿಂದ 7 ಜನ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗ್ತಿದ್ದಾರೆ ಅಂತ ಒಂದು ಅಪ್ಡೇಟ್ ಇದೆ. ನನ್ನ ಪ್ರಕಾರ ಮಿನಿಮಮ್ 5 ಅಂತೂ ಆಗೇ ಆಗುತ್ತೆ. ಸೊ ಅದು ಮಿಡ್ ವೀಕ್ ಫಿನಾಲೆ ದಿನಾನೇ ಆಗುತ್ತಾ ಅಥವಾ ಅದ್ರ ಒಳಗಡೆನೇ ಆಗುತ್ತಾ ಅನ್ನುವಂಥದ್ದು ನೋಡುವಂಥ ವಿಚಾರ. ಸೊ ಇದು ಬಿಗ್ ಅಪ್ಡೇಟ್ ಅಂತ ಹೇಳ್ತೀನಿ. ಬಿಕಾಸ್ 5 to 7 ಒಂದು ಎಲಿಮಿನೇಟ್ ಅಂತಂದರೆ ನನ್ನ ಪ್ರಕಾರ ಒಂದು 4 ಜನ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿಗಳನ್ನ ಇವಾಗಲೇ ತೊಗೊಂಬರ್ತಾರೆ. ಓಕೆ, ವಿತಿನ್ 1-2 ವೀಕ್ಸಲ್ಲಿ ತೊಗೊಂಬರ್ತಾರೆ 4 ಜನ ಒಂದು ವೈಲ್ಡ್ ಕಾರ್ಡ್ ಎಂಟ್ರಿನ. ಸೊ ಇನ್ನೂ ಒಂದು ಮಿಕ್ಕಿರೋವಂಥ ವೈಲ್ಡ್ ಕಾರ್ಡ್ ಎಂಟ್ರಿಗಳನ್ನ ಮೇ ಬಿ 50 ಡೇಸ್ ಆಸ್ಪಾಸಲ್ಲಿ ತೊಗೊಂಡು ಬರ್ಬೋದು ಅಂತ ಅನಿಸುತ್ತೆ. ಓಕೆ, ಸೊ ಈ ಸಾರಿ ಈ ಒಂದು ರೂಲ್ಸ್ಗಳು ತಂದಿರೋದ್ರಿಂದ ನಿಜವಾಗ್ಲೂ ಕಂಟೆಸ್ಟೆಂಟ್ಗಳಿಗೆ ಕನ್ಫ್ಯೂಷನ್ ಆಗ್ತಿದೆ, ಜೊತೆಗೆ ಆಡಿಯನ್ಸ್ಗೂ ಕೂಡ ಕನ್ಫ್ಯೂಷನ್ ಆಗ್ತಿದೆ. ಬಿಕಾಸ್ ಈ ಏನು ವೀಕ್ ಇದೆಯಲ್ಲ, ಮಿಡ್ ವೀಕ್ ಫಿನಾಲೆ ಇದೆಯಲ್ಲ, ನನ್ನ ಪ್ರಕಾರ ಮುಂಚೆನೇ ಪ್ರಿಪೇರ್ ಮಾಡಬೇಕಾಗಿತ್ತು ಅಂತ ನನಗನ್ಸುತ್ತೆ. ಆಡಿಯನ್ಸ್ಗಾದರೂ ಆಗಿರ್ಬೋದು ಅಥವಾ ಕಂಟೆಸ್ಟೆಂಟ್ಗಾದರೂ ಆಗಿರ್ಬೋದು, ಈ ಮಿಡ್ ವೀಕ್ ಫಿನಾಲೆ ಈ ಥರ ಇದೆ ಅಂತ ಹೇಳ್ಬಿಟ್ಟು ಸೊ ಮುಂಚೆನೇ ಸ್ವಲ್ಪ ಜನರಿಗೆ ಪ್ರಿಪೇರ್ ಮಾಡಿದ್ರೆ ನಾವು ಸ್ವಲ್ಪ ಪ್ರಿಪೇರ್ ಆಗಿರ್ತಿದ್ವಿ. ಬಟ್ ಇವರೆಲ್ಲ ಹೇಳೋದು ನೋಡ್ತಾ ಇದ್ರೆ ಒಂದು ರೀತಿಯಲ್ಲಿ ಏನೋ ಕಾಮಿಡಿ ಥರ ಅನ್ನಿಸ್ತಾ ಇದೆ. ಏನೋ ಫಿನಾಲೆ ಅಂತಾರೆ, ಮಿಡ್ ವೀಕ್ ಫಿನಾಲೆ ಅಂತಾರೆ, ಐದಾರು ಕಂಟೆಸ್ಟೆಂಟ್ ಎಲಿಮಿನೇಷನ್ ಅಂತಾರೆ, ಸೊ ಮಾಸ್ ಎವಿಕ್ಷನ್ ಅಂತಾರೆ. ಸೊ ಇದೆಲ್ಲ ನೋಡ್ತಾ ಇದ್ರೆ ಸೊ ಸುಮ್ಮನೆ ಏನೋ ಒಂಥರ ಗಿಮಿಕ್ ಮಾಡ್ತಿದ್ದಾರೆ, ಏನೋ TRPಗೋಸ್ಕರ ಅನ್ನೋ ರೀತಿಯಲ್ಲಿ ಅನ್ನಿಸ್ತಾ ಇದೆ. ರಕ್ಷಿತನ ಆಚೆ ಕಳಿಸಿದ್ರು, ತಿರುಗಿ ವಾಪಸ್ ಕರ್ಕೊಂಡು ಬಂದರು. ಸೊ ಇದೆಲ್ಲ ನೋಡ್ತಾ ಇದ್ರೆ ಏನೋ ಒಂದು ಜೆನ್ಯೂನ್ ಆಗಿ ಪ್ರೋಗ್ರಾಮ್ ನಡೆಸಬೇಕು, ಶೋನ ನಡೆಸಬೇಕು ಅಂತ ಅನ್ನಿಸ್ತಾ ಇಲ್ಲ. ಜಸ್ಟ್ ಏನೋ ಇವರು TRPಗೋಸ್ಕರ ಸೊ ಏನೋ ಒಂದು ಗಿಮಿಕ್ ಥರ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಾವು ಮೊದಲು ಹೇಳ್ದಂಗೆ ಸೊ ಈ ರೀತಿಯಲ್ಲಿ ಏನಾದರೂ ಇದ್ದಿದ್ದರೆ ಮುಂಚೆನೇ ಹೇಳ್ದಂಗೆ ಶೋ ಸ್ಟಾರ್ಟ್ ಆಗಿಂತ ಮುಂಚೆನೇ ಅಟ್ಲೀಸ್ಟ್ ಪ್ರೋಮೋಗಳು ಬಿಡೋ ಟೈಮಲ್ಲಿ ಸೊ ಈ ರೀತಿಯಲ್ಲಿ ಇರುತ್ತೆ ಅಂತ ಜನರನ್ನು ಪ್ರಿಪೇರ್ ಮಾಡ್ಬೋದಾಗಿತ್ತು ಅಂತ ನನಗನ್ಸುತ್ತೆ. ಆ ಟೈಮಲ್ಲಿ ಸ್ವಲ್ಪ ಜನರು ಕೂಡ ಪ್ರಿಪೇರ್ ಆಗ್ತಾಯಿದ್ರು, ಒಂಥರ ಜೋಕ್ ಥರ ಅನ್ನಿಸ್ತಾ ಇರಲಿಲ್ಲ. ಸೊ ಇದೆಲ್ಲ ನೋಡ್ತಾ ಇದ್ದರೆ ಒಂದು ರೀತಿಯಲ್ಲಿ ಏನೋ ಜೋಕ್ ಥರ ಅನ್ನಿಸ್ತಾ ಇದೆ, ಸೊ ಗಿಮಿಕ್ ರೀತಿಯಲ್ಲಿ. ಸೊ ನಿಮಗೇನು ಅನಿಸುತ್ತೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗಂತೂ ಅಷ್ಟು ವರ್ಕೌಟ್ ಆಗಲಿಲ್ಲ ಅಂತ ಅನಿಸುತ್ತೆ, ಇನ್ಕ್ಲೂಡಿಂಗ್ ಆ ಜಂಟಿ ಒಂಟಿ ಅನ್ನೋದು ಕೂಡ ಅಷ್ಟೇ. ಸೊ ಆ ಪ್ರೊಸೆಸ್ಸೇ ಒಂದು ರೀತಿಯಲ್ಲಿ ರಾಂಗ್ ಇದೆ ಅದು. ಸೊ ಜನರ ಕೈಗೆ ಒಂದು ರಿಮೋಟ್ ಕೊಡೋದು, ಸೊ ಅವರು ಡಿಸೈಡ್ ಮಾಡುವಂಥದ್ದು ಅವ್ರಿಗೆ ಹೆಂಗೆ ಗೊತ್ತಿರುತ್ತೆ. ಜಸ್ಟ್ ಒಂದು 1/4 ಗಂಟೆ ಅಥವಾ 10 ನಿಮಿಷ ಅಲ್ಲಿ ಸ್ಟೇಜ್ ಮೇಲೆ ಅವ್ರು ಮಾತಾಡಿದ ತಕ್ಷಣ ಸೊ ಅವ್ರು ಒಂಟಿ ಆಗಲಿಕ್ಕೆ ಜಂಟಿ ಆಗಲಿಕ್ಕೆ ಇವ್ರು ಹೆಂಗೆ ಡಿಸೈಡ್ ಮಾಡ್ತಾರೆ? ನನ್ನ ಪ್ರಕಾರ ಇಲ್ಲ, ಅದು ಫಸ್ಟ್ ಆಫ್ ಆಲ್ ಆ ಪ್ರೊಸೆಸ್ಸೇ ಸರಿ ಇಲ್ಲ ಅಂತ ನನಗನ್ಸುತ್ತೆ. ಬಟ್ ಒಟ್ಟಿನಲ್ಲಿ ಇವತ್ತು ಜಂಟಿ ಸದಸ್ಯರನ್ನು ಒಂಟಿಯಾಗಿ ಬಿಡ್ತಾರೆ ಅವ್ರನ್ನ. ಸೊ ಆ್ಯಂಡ್ ಅಲ್ಲಿ ಲೈವ್ ಫುಟೇಜಸಲ್ಲಿ ನೋಡ್ತಾ ಇದ್ವಿ ನಾವು. ಸೊ ಅಲ್ಲಿ ಗಂಡು ಮಕ್ಕಳೇ ಒಂದು ಕಡೆ ಕೂತಿದ್ರು ಮಾತಾಡಿಕೊಂಡು, ಆ್ಯಂಡ್ ಹೆಣ್ಮಕ್ಳೇ ಒಂದು ಕಡೆ ಕೂತ್ಕೊಂಡಿದ್ರು ಮಾತಾಡಿಕೊಂಡು, ಬಿಕಾಸ್ ಆ ಜಂಟಿ ಅನ್ನೋದನ್ನು ಆ ಬೇಡಿನ ಕಳಿಸಿದಾದ್ಮೇಲೆ. ಓಕೆ, ಸೊ ನೋಡೋಣ ಯಾವ ರೀತಿಯಲ್ಲಿ ಇದು ವರ್ಕ್ ಆಗುತ್ತೆ. ಸೊ ಇದು ಮಿಡ್ ವೀಕ್ ಫಿನಾಲೆ ಆ್ಯಂಡ್ ಆಲ್ಮೋಸ್ಟ್ ಒಂದು ಮಾಸ್ ಎವಿಕ್ಷನ್ ಅಂತ ಹೇಳ್ತಿದ್ದಾರೆ. 5 to 7 ಕಂಟೆಸ್ಟೆಂಟು ಎಲಿಮಿನೇಟ್ ಆಗ್ತಾರೆ ಅಂತ. ಸೊ ಯಾರ್ಯಾರು ಹೋಗ್ತಾರೆ, ಯಾರ್ಯಾರು ಉಳ್ಕೊತಾರೋ ಒಂದೂ ಗೊತ್ತಿಲ್ಲ. ಆ್ಯಂಡ್ ಫಿನಾಲೆ ವಿನ್ ಆದಂಥವ್ರಿಗೆ ಅವರಿಗೆ ಮೇ ಬಿ ಅಲ್ಲೇ ಉಳಿಸ್ಕೊತಾರೆ. ಸೊ ಅವ್ರಿಗೆ ಮನೆ ಕಳಿಸಲ್ಲ, ಸೊ ಅವರು ಅಲ್ಲೇ ಉಳ್ಕೊತಾರೆ. ಮೇ ಬಿ ಅವರಿಗೆ ಒಂದು ಏನಾದರೂ ಒಂದು ಅಧಿಕಾರ ಕೊಡ್ಬೋದು ಅಥವಾ ಇಮ್ಯುನಿಟಿ ಸಿಗ್ಬೋದು ಅಂತ ಅನಿಸುತ್ತೆ. ಓಕೆ, ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬಾಯ್.